ಈ ನಾಗರಹೊಳೆ ಜೊತೆ ಅಕ್ಕಪಕ್ಕದ ಕಾಡುಗಳಿಗೆ ಕಾನ್ಸರ್ವೇಟರ್ಗಳನ್ನ ನೇಮಿಸುವ ಕೆಲಸ ಶತಮಾನದ್ದಾಗಿತ್ತು. 1864ರಲ್ಲಿ ಮೈಸೂರು ಸಂಸ್ಥಾನದ ವ್ಯಾಪ್ತಿಯಲ್ಲಿ ಇರೋ ಕಾಡುಗಳ ರಕ್ಷಣೆಗೆ ಅಂತ ಬಡ್ಡಿ ಮಕ್ಕಳು ಬ್ರಿಟಿಷ್ನವರು ಅವರು BGM ತಕ್ಕಂತೆ ಕುಣಿಯೋ ಕಾನ್ಸರ್ವೇಟರ್ಗಳನ್ನ ಕಾಡಿಗೆ ಬಿಟ್ರು. ಮೈಸೂರು ಫಾರೆಸ್ಟ್ ಡಿಪಾರ್ಟ್ಮೆಂಟ್ನ ಫಸ್ಟ್ ಕಾನ್ಸರ್ವೇಟರ್ ಆಗಿದ್ದು ಮೇಜರ್ ಹಂಟರ್ ಅಂತ. ಅವ್ರ ಜೊತೆ ಇನ್ನ 4 ಜನ ಅಸಿಸ್ಟೆಂಟ್ ನ ಬಿಟ್ರು. ಆಗ್ಲೇ ಹೇಳದಂಗೆ ನಮ್ಮಪ್ಪ ನಾಣೆ ರಕ್ಷಣೆಗಂತೂ ಅಲ್ವೇ ಅಲ್ಲ, ಕಾಡಿನ ಸಂಪತ್ತನ್ನ ಲಪಟಾಯಿಸೋಕೆ ಅಂತ ಮಾಡ್ಕೊಂಡ ಮನೆಹಾಳ ಐಡಿಯಾ. ಈ ಕಾನ್ಸರ್ವೇಟರ್ ಪೋಸ್ಟ್ 1879 ತನಕ ಇದ್ದು, ಆನಂತರ ಕಂದಾಯ ವಸೂಲಿ ಮಾಡೋಕೆ ಅಂತ ಡಿಸಿಗಳನ್ನ ಫಾರೆಸ್ಟ್ಗಳಲ್ಲಿ ಇನ್ಚಾರ್ಜ್ಗಳನ್ನಾಗಿ ಮಾಡಿದ್ರು. 1886ರಲ್ಲಿ ಇನ್ಸ್ಪೆಕ್ಟರ್ ಜನರಲ್ ಆಫ್ ಫಾರೆಸ್ಟ್ ಅನ್ನೋ ಹುದ್ದೆ ಕೂಡ ರಚಿಸಿದ್ದಾದ್ರೂ ಕಂಟ್ರೋಲಿಂಗ್ ಕೆಪಾಸಿಟಿ ಎಲ್ಲ ಡಿಸಿಗಳದ್ದೇ ಆಗಿತ್ತು. ಮತ್ತೆ ನಮ್ಮನ್ಯಾಕ ಆನೆಗಳ ಲದ್ದಿ ಕ್ಲೀನ್ ಮಾಡೋಕಂತ ನೇಮಕ ಮಾಡಿದ್ರ ಮುಂಡೇವೋ ಅನ್ನೋ ಪ್ರಶ್ನೆ. ಆಮೇಲೆ ಡಿಸಿಗಳ ಕೆಳಗೆ ರೇಂಜರ್, ಗಾರ್ಡ್ಸ್ ಗಳನ್ನ ನೇಮಿಸಿದ್ರು. ಆ ಪರಿಪಾಠ ಸ್ವಾತಂತ್ರ್ಯ ಸಿಕ್ಕ ನಂತರ ಕೂಡ ಅರಣ್ಯ ರಕ್ಷಣೆಗೆ ಅಂತ ಇಲಾಖೆ ಮುಂದುವರೆಸಿದ್ರು. ಅವರು ದೋಚ್ಕೊಂಡು ಹೋದ್ಮೇಲೆ ಸಹಜ ಸ್ಥಿತಿಯತ್ತ ನಮ್ಮ ಅರಣ್ಯ ಇಲಾಖೆ ಜವಾಬ್ದಾರಿಯುತವಾಗಿ ಕಾಡನ್ನ, ಪ್ರಾಣಿಗಳನ್ನ ರಕ್ಷಣೆ ಮಾಡೋ ಕೆಲಸವನ್ನ ಮುಂದುವರೆಸುತ್ತಿದ್ದಾರೆ. ಅವ್ರಿಗೊಂದು ಥ್ಯಾಂಕ್ಸ್ ಹೇಳ್ರಿ. ಜೊತೆಗೆ ಬ್ರಿಟಿಷರು ಮಾಡಿದ ಇನ್ನೊಂದಷ್ಟು ಕರ್ಮಕಾಂಡಗಳಿವೆ. ಅದು ಮದ್ರಾಸ್ ಪ್ರಾಂತ್ಯದ ವ್ಯಾಪ್ತಿಗೆ ಬರುತ್ತೆ. ಅದ್ರ ಬಗ್ಗೆ ಮತ್ಯಾವಾಗ್ಲಾದ್ರೂ ಬೈಟು ಕಾಫಿ ಕುಡ್ಕೊಂಡು ಮಾತಾಡೋಣ. ಇದು ನನ್ನ ಮನೆಯ ಕಥೆ.